ನಮಸ್ತೆ ಸ್ನೇಹಿತರೆ. ಏನಂದರೆ ಭಾರತದ ಕಾಡುಗಳಲ್ಲಿ ಕಂಡುಬರುವಂಥ ಅತಿ ವಿಶಿಷ್ಟ ಮತ್ತು ಒಂಥರ ಡೆಡ್ಲಿಯೆಸ್ಟ್ ಅಂತಾರಲ್ಲ, ಒಂಥ ಅಪಾಯಕಾರಿ ಪ್ರಾಣಿ ಅಂದರೆ ಅದು ಕರಡಿ ಮಾತ್ರ. ನೀವು ಯಾವುದೇ ಒಂದು ಹುಲಿ ಚಿರತೆ ಹತ್ರ ಒಂದು ಪಕ್ಷ ತಪ್ಪಿಸ್ಕೋಬೋದು, ಆದರೆ ಕರಡಿ ಕೈಯಲ್ಲಿ ಸಿಕ್ಕಿದ್ರೆ ಮಾತ್ರ ಸಾಧ್ಯನೇ ಇಲ್ಲ. ಅಷ್ಟು ಕ್ರೂರವಾಗಿ ಅದು ಮನುಷ್ಯನ ಸಾಯಿಸುತ್ತೆ, ಆದರೂ ತಿನ್ನೋದಿಲ್ಲ. ಅದರ ಒಂದು ವಿಶೇಷ. ಆಮೇಲೆ ಇವತ್ತು ನಾವು ಅವು ಭಾಳ ಮುಗ್ಧವಾಗಿ ಕಂಡ್ರು ಅವುಗಳ ಬಲ ಮತ್ತು ಬುದ್ಧಿವಂತಿಕೆ ಏನಿದೆ ಭಾಳ ವಿಶೇಷವಾದದ್ದು. ನಮ್ಮ ಭಾರತದ ಕಾಡುಗಳು, ಅದರಲ್ಲೂ ನಮ್ಮ ಕರ್ನಾಟಕದ ಕಾಡುಗಳಲ್ಲಿ ಕರಡಿಗಳ ಒಂದು ವಿಶೇಷ ಅನ್ಬೋದು. ಇವತ್ತು ನಾನು ನೀವೇನು ನೋಡ್ತಾ ಇದ್ದೀರಾ, ಕರಡಿಗಳ ಒಂದು ಹಾಟ್ಸ್ಪಾಟ್ ಆದಂಥ ಸುತ್ತಲೂ ಗುಡ್ಡ ಇರೋಂಥದ್ದು ನೋಡಿ ಸ್ನೇಹಿತರೆ. ಸುತ್ತಲೂ ಗುಡ್ಡ ಇದೆ. ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ಇಲ್ಲಿ ನಮ್ಮ ಭಾಗದಲ್ಲಿ ಇದನ್ನು ಕರಡಿ ಗುಡ್ಡ ಅಂತ ಕರೆಯಲಾಗುತ್ತೆ. ಇಂದಿನ ವಿಡಿಯೋದಲ್ಲಿ ಕರಡಿಗಳ ಜೀವನದ ಅತ್ಯಂತ ಕುತೂಹಲಕಾರಿಯಾದಂಥ ಅವುಗಳ ಲೈಂಗಿಕ ಜೀವನ ಮತ್ತು ಅವುಗಳ ಗರ್ಭಾವಸ್ಥೆ ಬಗ್ಗೆ ನಾವಿವತ್ತು ಮಾತಾಡೋಣ ಸ್ನೇಹಿತರೆ. ಏನಂದರೆ ಭಾಳ ವಿಶಿಷ್ಟವಾದಂಥದ್ದು ಏನಂತ ನಾನು ಹೇಳ್ತೀನಿ. ಈ ಹೆಣ್ಣು ಕರಡಿ ತಾನು ಪ್ರಾಯಕ್ಕೆ ಬಂದಾಗ ಅಂದರೆ ಸಾಮಾನ್ಯವಾಗಿ ಬೇಸಿಗೆ ಕಾಲ ಏನಿದೆ, ಆ ಬೇಸಿಗೆ ಜೂನ್ ಜುಲೈ ತಿಂಗಳಲ್ಲಿ ಇವು ಬೆದೆಗೆ ಬರ್ತವೆ ಕರಡಿಗಳು. ಆ ಸಮಯದಲ್ಲಿ ಈ ಹೆಣ್ಣು ಕರಡಿ ಏನು ಮಾಡುತ್ತೆ, ತನ್ನ ದೇಹದಿಂದ ಫೆರೋಮನ್ ವಾಸನೆನ ಅಲ್ಲಲ್ಲಿ ತಾನು ಓಡಾಡೋ ಅಂಥ ಜಾಗದಲ್ಲಿ ಬಿಡ್ತಾ ಬರುತ್ತೆ. ಇದರ ವಾಸನೆನ ಹಿಡ್ಕೊಂಡು ಸುಮಾರು ಸಾಕಷ್ಟು ಮೈಲ್ ದೂರದಿಂದ ಗಂಡು ಕರಡಿಗಳು ಬರ್ತವೆ. ಯಾಕೆಂದರೆ ಆ ಗಂಡು ಕರಡಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಜೀವನ ಮಾಡೋವಂಥ ಪ್ರಾಣಿ. ಹಾಗಾಗಿ ಸಾಮಾನ್ಯವಾಗಿ ವರ್ಷ ಪೂರ್ತಿ ಒಂಟಿಯಾಗಿರುತ್ತೆ. ಆ ಒಂದು ವಾಸನೆನ ಗ್ರಹಿಸಿದ ತಕ್ಷಣ ಅದು ಎಲ್ಲೆಲ್ಲಿಂದನೋ ಬರ್ತವೆ, ಸಾಕಷ್ಟು ಕರಡಿಗಳು ಬರ್ತವೆ. ಜೊತೆಗೆ ನಾನು ಹಿಂದೆ ಹೇಳ್ದ ಹಾಗೆ ಗಂಡು ಕರಡಿಗಳ ಮಧ್ಯೆ ಹೆಣ್ಣಿಗಾಗಿ ಸಾಕಷ್ಟು ಹೋರಾಟನೂ ನಡೆಯುತ್ತೆ. ಆ ಹೋರಾಟದಲ್ಲಿ ಕೆಲವು ಸಾವುಗಳು ಆಗ್ಬೋದು, ಅಥವಾ ತಾನು ಎದುರಿ ಓಡೋಗ್ಬೋದು ಅಂತ ಒಂದು ಪರಿಸ್ಥಿತಿನೂ ಇರುತ್ತೆ. ಸ್ನೇಹಿತರೆ, ಕರಡಿಗಳ ಹಾಟ್ಸ್ಪಾಟ್ ಅಂತಲೇ ಕರೆಯುವಂಥ ಜಾಗಕ್ಕೆ ಬಂದಿದ್ದೀನಿ ನೋಡಿ. ಇದು ಕರಡಿ ಗುಡ್ಡ ನೋಡ್ತಿರ್ಬೋದು. ಇದು ಹೊಸದುರ್ಗದ ಗುಡ್ಡ. ಆ ಭಾಗದಲ್ಲಿ ಹೊಸದುರ್ಗ ಇದೆ, ಸಿಟಿ ಇದೆ, ನೋಡ್ತಾ ಇರ್ಬೋದು. ಇದು ಕೋಟೆ ಕೊತ್ತಲಗಳೆಲ್ಲ ಕಾಣ್ತಾ ಇದ್ದೀವಿ. ನಿಮಗೆ ಕಾಣುತ್ತೆ ನಿಮಗೆ ನೋಡಿ, ನೀರು ಹೆಂಗಿದೆ ನೋಡಿ. ನಾನು ಸುಮಾರು ಈಗ ಸಂಜೆ 6 ಗಂಟೆ ಟೈಮಲ್ಲಿ ಬಂದಿದ್ದೀನಿ ನೋಡಿ. ಇದು ಫುಲ್ಲು ಡೆಡ್ಲಿಯೆಸ್ಟ್ ಪ್ಲೇಸ್. ಇದು ನಾನು ಇಲ್ಲಿ ಬಂದಿರುವಂಥ ಜಾಗ. ಇಲ್ಲಿ ಯಾರು ಸಾಮಾನ್ಯವಾಗಿ ಇಷ್ಟೊತ್ತಾದರೂ ಇರೋಲ್ಲ, ಯಾಕೆಂದರೆ ಕರಡಿಗಳು ನೀರು ಕುಡಿಯೋದಕ್ಕೆ ಎಲ್ಲ ಬರ್ತವೆ. ನಾನು ನೋಡೋಣ ಅಂತ ಒಂದು ಹೆಜ್ಜೆ ಬಂದಿದ್ದೀನಿ. ನವಿಲುಗಳು ಮಾತ್ರ ಕಂಡು ಅಲ್ಲಲ್ಲ ನಾವು ಬಂದಿದ್ದ ಸೌಂಡಿಗೆ ಹೋದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕರಡಿಗಳು ಇಲ್ಲಿಗೆ ನೀರು ಕುಡಿಯೋಕ್ಕೆ ಬರ್ತವೆ ಸ್ನೇಹಿತರೆ. ನಾನು ಆದರೆ ಇದ್ರಷ್ಟು ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ, ನೋಡ್ತೀರಿ. ಆ ಹೆಣ್ಣು ಕರಡಿ ಬಿಟ್ಟಂಥ ಫೆರೋಮನ್ನ ವಾಸನೆಯಿಂದ ಈ ಗಂಡು ಕರಡಿಗಳು ಈ ಕರಡಿಗಳು ಸಾಮಾನ್ಯವಾಗಿ ಎಷ್ಟು ಇದಂದರೆ ಪ್ರಕೃತಿ ದತ್ತವಾಗಿ ಕೊಟ್ಟಿರುವಂಥ ವರ ಏನಂದರೆ, ಅವುಗಳ ಒಂದು ಏನು ಆ ಫೆರೋಮೋನ್ ವಾಸನೆಯಿಂದ ಆ ಹೆಣ್ಣಿನ ಆಯಸ್ಸು ಮತ್ತು ಅದು ಆರೋಗ್ಯ ಸ್ಥಿತಿ ಹೇಗಿದೆ ಅದನ್ನೆಲ್ಲದನ್ನು ಕರಾರುವಕ್ಕಾಗಿ ಆ ಒಂದು ವಾಸನೆಯಿಂದನೇ ತಿಳಿತವೆ ಸ್ನೇಹಿತರೆ ಗಂಡು ಕರಡಿಗಳು. ಆನಂತರ ಈಗ ಆ ಹೆಣ್ಣು ಕರಡಿ ಸಾಮಾನ್ಯವಾಗಿ ತನ್ನ ಒಂದು ಗಂಡಿನ ಒಂದು ಟೆರಿಟರಿಯಲ್ಲಿ ಇರುತ್ತೆ. ಆ ಒಂದು ಗಂಡಿನ ಜೊತೆ ತನ್ನ ಒಂದು ವಾರ 10 ದಿವಸ ತನ್ನ ಮಿಲನ ಕ್ರಿಯೆಯನ್ನು ನಡೆಸ್ಕೊಳ್ತವೆ. ಒಂದು ವಾರ ಆದಮೇಲೆ ಅವು ಅವು ಹೋಗ್ತವೆ. ಅಂದರೆ ಇಲ್ಲಿ ಕರಡಿಗಳ ಒಂದು ವಿಶಿಷ್ಟವಾದ ಒಂದು ಪ್ರಕ್ರಿಯೆ ಏನಪ್ಪ ಅಂದರೆ ವಿಳಂಬಿತ ಗರ್ಭಧಾರಣೆ ಅಂತ ಕರೆಯಲಾಗುತ್ತೆ ವೈಜ್ಞಾನಿಕವಾಗಿ. ಏನಪ್ಪ ಅಂದರೆ ಇದು ಮಿಲನ ಕ್ರಿಯೆ ನಡೆದ ನಂತರ ಭ್ರೂಣ ತಕ್ಷಕ್ಕೆ ತಾನು ಬೆಳೆಯೋಕ್ಕೆ ಪ್ರಾರಂಭ ಮಾಡೋದಿಲ್ಲ. ಅದೇನಾಗುತ್ತೆ, ಫಲಿತಗೊಳ್ಳುತ್ತೆ. ಭ್ರೂಣ ಫಲಿತಗೊಂಡು ಗರ್ಭಾಶಯ ಸೇರದೆ ಒಂದೇ ಜಾಗದಲ್ಲಿ ತಟಸ್ಥವಾಗಿ ಇದ್ಬಿಡುತ್ತೆ. ಯಾಕೆಂದರೆ ಪ್ರಕೃತಿಯಲ್ಲಿ ಆ ಹೆಣ್ಣು ಕರಡಿಗೆ ಸಾಕಷ್ಟು ಆಹಾರದ ಲಭ್ಯತೆ ಇದ್ದಾಗ ಮತ್ತು ಆ ಹೆಣ್ಣು ಕರಡಿ ದೇಹದಲ್ಲಿ ಸಾಕಷ್ಟು ಕೊಬ್ಬನ್ನು ಶೇಖರಿಸಿಕೊಂಡಾಗ ಮಾತ್ರ ಆ ಒಂದು ಭ್ರೂಣ ಮುಂದಕ್ಕೆ ಗರ್ಭಾಶಯಕ್ಕೆ ಅಂಟಿಕೊಂಡು ನಂತರ ಅದ್ರ ಬೆಳವಣಿಗೆನ ಪ್ರಾರಂಭ ಮಾಡುತ್ತೆ. ಯಾಕೆಂದರೆ ಇದು ಪ್ರಕೃತಿ ಕರಡಿಗಳಿಗೆ ನೀಡಿರೋಂಥ ಒಂದು ವರ. ಯಾಕೆಂದರೆ ಈಗ ಅವು ಮರಿಗಳು ಹುಟ್ಟಿದಾಗ ಕರಡಿ ಸಾಕಷ್ಟು ಇರುತ್ತೆ. 1 ತಿಂಗಳಾದರೂ ಕರಡಿ ಗುಹೆಯಿಂದ ಹೊರಗೆ ಬರೋದಿಲ್ಲ. ಹಾಗಾಗಿ ಕರಡಿಗಳಿಗೆ ತನ್ನ ದೇಹದಲ್ಲಿರುವಂಥ ಕೊಬ್ಬನ್ನು ಕರೆಸ್ಕೊಂಡು ಅವು 1 ತಿಂಗಳ ಕಾಲ ಅದು ಗುಹೆ ಒಳಗೆ ಇರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಪ್ರಕೃತಿ ದತ್ತವಾಗಿ ಬಂದಿರೋಂಥ ಈ ಒಂದು ಅವಕಾಶವನ್ನು ಹೆಣ್ಣು ಕರಡಿ ಎಷ್ಟು ಜಾಗರೂಕವಾಗಿ ಹಾಗೂ ರಾಜತಾಂತ್ರಿಕವಾಗಿ ಬಳಸ್ಕೊಳುತ್ತೆ ಅಂದರೆ ತನ್ನ ಮರಿಗಳ ರಕ್ಷಣೆಗಾಗಿ. ಅಂದರೆ ಈ ಹೆಣ್ಣು ಕರಡಿ ಏನು ಮಾಡುತ್ತೆ, ಈ ತನ್ನ ಇದ್ದಂಥ ಟೆರಿಟರಿಯ ಗಂಡಿನ ಜೊತೆ ಮಿಲನ ಕ್ರಿಯೆ ನಡೆಸಿದ ನಂತರ ಆ ಗಂಡು ಕರಡಿ ಅಲ್ಲೇ ಇರೋದಿಲ್ಲ.
ಆ ಒಂದು ಸಮಯನ ನೋಡಿಕೊಂಡು ಇದೇನು ಮಾಡುತ್ತೆ, ಆ ಗಂಡು ಕರಡಿ ಒಂಟಿಯಾಗಿ ಹೋಗುತ್ತೆ, ಇದು ಒಂಟಿಯಾಗಿ ಸಪ್ರೇಟ್ ಆಗಿರುತ್ತೆ. ಆನಂತರ ಇದು ತನ್ನ ಅಕ್ಕಪಕ್ಕದ ಟೆರಿಟರಿಯಲ್ಲಿರುವಂಥ ಗಂಡು ಕರಡಿಗಳ ಜೊತೆ ಮತ್ತೆ ಸೇರುತ್ತೆ. ಯಾಕೆ ಅಂದರೆ ತನ್ನ ಮರಿಗಳು ದೊಡ್ಡವಾದಾಗ ಈ ಒಂದು ಏನು ಕರಡಿ ಇರುತ್ತೆ, ಬೇರೆ ಕರಡಿಗಳು ಇವು ನನ್ನ ಮರಿ ಅಲ್ಲ ಅಂತಂದು ಏನು ಮಾಡಿಬಿಡುತ್ತೆ, ಸಾಯಿಸೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಕರಡಿಗಳಿಗೆ ಸಮಾಧಾನ ಮಾಡಿಸಿಕೋಸ್ಕರ ಅಥವಾ ಆ ಕರಡಿಗಳಿಗೆ ಒಂದು ಕಣ್ಕಟ್ಟು ಅಂತಾರಲ್ಲ, ನಮ್ಮ ಕಡೆ ಕಣ್ಕಟ್ಟು ಅಂತಾರೆ, ಅಂದರೆ ಮಕ್ಕರ್ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ಬೇರೆ ಕರಡಿಗಳ ಜೊತೆನೂ ಸಂಭೋಗ ನಡೆಸಿ ಆ ಕರಡಿಗಳಿಗೂ ಇವು ನನ್ನವೇ ಮರಿಗಳು ಅನ್ನೋ ಒಂದು ಭಾವನೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಕರಡಿಗಳ ಜೊತೆನೂ ಒಂದು ಸಂಭೋಗನ ನಡೆಸುತ್ತೆ. ಆಮೇಲೆ ಈಗ ಆ ಪ್ರಕೃತಿಯಲ್ಲಿ ಸಾಕಷ್ಟು ಆಹಾರ ಸಿಕ್ಕಿದ ನಂತರ ಈ ಕರಡಿಗಳಿಗೆ, ಹೆಣ್ಣು ಕರಡಿಗಳು ಭ್ರೂಣ ಗರ್ಭಾಶಯನ ಅಂಟಿಕೊಂಡು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಈ ಒಂದು ವಿಳಂಬಿತ ಭ್ರೂಣ ಅಳವಡಿಕೆ ಅಂತಾರಲ್ಲ, ಹಾಗಾಗಿ ಒಂದು 6-7 ತಿಂಗಳ ನಂತರ ಇದು ಭ್ರೂಣವನ್ನು ಇದು ಪ್ರಸವ ಆಗುತ್ತೆ ಈ ಕರಡಿಗೆ. ಆಮೇಲೆ ಈ ಪ್ರಸವ ಆದ ನಂತರ ಮರಿಗಳೇನಿರ್ತವೆ ಇವು ಕಣ್ಣು ಬಿಟ್ಟಿರೋದಿಲ್ಲ, ಸಾಕು ಮೈ ಮೇಲೆ ಯಾವುದೇ ಥರದ ಕೂದಲು ಸಹಿತ ಇರಲ್ಲ. ಸಾಮಾನ್ಯವಾಗಿ ನೀವು ನೋಡೋದಾದ್ರೆ ನಾಯಿ ಮರಿಗಳೇ ಆಗ್ತಾವಲ್ಲ, ಆ ಒಂದು ನಾಯಿ ಮರಿಗಳ ಸೈಜ್ ಇರ್ಬೋದು. ಆಮೇಲೆ ಈ ಮರಿಗಳು ಹುಟ್ಟಿದ ನಂತರ ಈ ಕರಡಿ 1 ತಿಂಗಳವರೆಗೂ ಗುಹೆಯಿಂದ ಹೊರಗೆ ಬರೋದಿಲ್ಲ. ತನ್ನ ದೇಹದಲ್ಲಿರುವಂಥ ಕೊಬ್ಬನ್ನು ಆಹಾರವಾಗಿ ಇದು ಮಾಡಿ ಹಾಲು ಉತ್ಪಾದನೆಗಾಗಿ ಬಳಸ್ಕೊಂಡು, ಆಮೇಲೆ ಇದು ಏನು ಮಾಡುತ್ತೆ, ತನ್ನ ಇದಕ್ಕೋಸ್ಕರನೇ ಎಲ್ಲ ಕೊಬ್ಬು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ತನ್ನ ಹೃದಯ ಬಡಿತವನ್ನು ಭಾಳಷ್ಟು ಕಡಿಮೆ ಮಾಡಿಕೊಂಡು ತನ್ನ ಶಕ್ತಿ ಎಲ್ಲೂ ವ್ಯಯ ಆಗದಾಗೆ ತನ್ನ ದೇಹದಲ್ಲಿರುವಂಥ ಕೊಬ್ಬನ್ನು ಕರಗಿಸಿ ಒಂದು ಮರಿಗಳನ್ನ ಪಾಲನೆ ಮಾಡುತ್ತೆ. ಇದು ಗುಹೆಯಿಂದ ಹೊರಗೆ ಬಂದಾಗ ಹೇಗಿರುತ್ತೆಪ್ಪ ಅಂದರೆ ನಡೆಯೋದಕ್ಕೂ ಆಗೋಲ್ಲ, ಅಷ್ಟು ಕೃಶವಾಗಿರುತ್ತೆ, ಫುಲ್ಲು ತೆಳ್ಳಗಾಗಿರುತ್ತೆ, ಕೈ ಕಾಲುಗಳು ಬರೀ ಮೂಳೆಗಳು ಕಾಣ್ತಾ ಇರುತ್ತೆ, ಆ ಒಂದು ಪರಿಸ್ಥಿತಿಲಿ ಬರುತ್ತೆ. ಆಗ ಇದೇನು ಮಾಡುತ್ತೆ, ಕರಡಿಗಳು ಫಸ್ಟು ಅಲ್ಲೇ ಸುತ್ತಮುತ್ತ ಇರುವಂಥ ಗೆದ್ದಲುಗಳು, ಆಮೇಲೆ ಈ ಸಣ್ಣ ಸಣ್ಣ ಹಣ್ಣುಗಳು, ನಮ್ಮ ಕಡೆ ಲಂಟನ್ ಹಣ್ಣುಗಳು ಅಂತ ಕರಿತೀವಿ, ಅವನ್ನು ಸ್ವಲ್ಪ ತಗೊಳ್ತಾ ಜೀವನ ಮಾಡುತ್ತೆ. 1 ತಿಂಗಳ ನಂತರ ಮರಿಗಳು ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಮರಿಗಳು ಹೊರಗೆ ಬಂದಾಗ ನೋಡಿ ಇಲ್ಲಿ ಕರಡಿ ಉತ್ತ ಬಗ್ದಿರೋದು ನೋಡ್ತಿರ್ಬೋದು ನೀವು ಇಲ್ಲಿ. ಗೆದ್ದಲು ಹುಳುಗಾಗಿ ಅಥವಾ ಈ ಏನಿದೆ ಆ ಹುಳುಗಳಿಗಾಗಿ ಇದು ಬಗ್ದಿರೋದು. ಸ್ನೇಹಿತರೆ, ಇಷ್ಟ ಆಗಿತ್ತು ಕರಡಿಗಳ ಲೈಂಗಿಕ ಜೀವನದ ಒಂದು ಭಾಗ. ಮುಂದಿನ ವಿಡಿಯೋದಲ್ಲಿ ಈ ಕರಡಿಗಳ ಲೈಂಗಿಕ ಜೀವನದಲ್ಲಿ ಇನ್ಬ್ರೀಡಿಂಗ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಅಂದರೆ ತಂದೆ ಮಗಳೊಂದಿಗೆ ಅಥವಾ ತಾಯಿ ಮಗನೊಂದಿಗೆ ಅಥವಾ ಈ ಸಂಬಂಧ ಮಿಲನ ಪ್ರಕ್ರಿಯೆ ಏರ್ಪಡ್ಬೋದಾ ಅಂತ ವಿಶೇಷವಾದಂಥ ಕುತೂಹಲಕಾರಿಯಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸ್ವೀಟ್ ಆದಂಥ ಒಂದು ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೆಯದಾಗಲಿ.